ಈ ಮಂಗಳೂರಿನಂತ ಮಹಾನಗರದಲ್ಲಿರುವ ಜನಗಳಿಗೆ ಒಂದು ಆಹಾರದೊಂದು ಲೋಕ ಇದು. ಜನಗಳಿಗೆ ಬೇಕಾದಂತಹ ಒಂದು ಕಾರ್ಯಕ್ರಮ. ಗೆಡ್ಡೆ ಗೆಣಸುಗಳು ವಿಚಾರ ಗೊತ್ತಿದೆ, ಪರಿಪೂರ್ಣವಾಗಿ ಅದರ ಪರಿಚಯ ಇರುವುದಿಲ್ಲ. ನಾರ್ಮಲಿ ಈ ಗೆಡ್ಡೆ ಗೆಣಸು ಮತ್ತು ಸೊಪ್ಪೆ ಮೇಳ ಆಗೋದು ಒಂದು ಜಾಯ್ಡಾದಲ್ಲಿ ಇಲ್ಲದ್ರೆ ಮೈಸೂರಲ್ಲಿ. ಸೊ ಈ ಭಾಗದ ಜನಗಳಿಗೆ ಇದನ್ನು ಪರಿಚಯಿಸುವ ಉದ್ದೇಶದಿಂದ ನಾವು ಇದನ್ನು ಆಯೋಜಿಸಿದ್ದೇವೆ. ಜಿಂಜರ್ ಲೈಮನ್, ನೇರಳೆ ಹಣ್ಣಿದ್ದು ಎಲ್ಲ ಸ್ಕ್ವಾಶ್ ಮಾಡ್ತೇವೆ. ಡಯಾಬಿಟಿಕ್ಗೆಲ್ಲ ಭಾರಿ ಒಳ್ಳೇದು. ಮರುಭೂಮಿ ಹುಟ್ಟುತ್ತದೆ, ರಾಜಸ್ಥಾನ್ ಸಹಾರಾ ಡೆಸರ್ಟ್ ಎಲ್ಲ ಇದು ಕ್ಯಾಮಲ್ಸಿಗೆಲ್ಲ ಒಳ್ಳೆ. ಈ ತರ ಇವರು ಮಾಡಿರೋದೊಂದು ನಿಜವಾಗಿ ಶ್ಲಾಘನೀಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹರಿಯಂ ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಯ, ತಮ್ಮ ಕನ್ನಡಕ್ಕೆ ಸ್ವಾಗತ. ಮಂಗಳೂರಿನ ಸಂಘನಿಕೇತನದಲ್ಲಿ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಸೊಪ್ಪು ಮೇಳ ಹಾಗೂ ಗೆಡ್ಡೆ ಗೆಣಸು ಮೇಳ ನಡೀತಾ ಇದೆ. ಇಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡ್ಕೊಂಡ್ ಬರೋಣ ಬನ್ನಿ. ಸಾವಯವ ಗ್ರಾಹಕರ ವೇದಿಕೆ ಮತ್ತು ಇಲ್ಲಿ ಕೇಶವ ಸಂವರ್ಧನ ಸಮಿತಿ ಮತ್ತು ಸರಸ್ವತಿ ಟ್ರಸ್ಟ್ನವರ ನೇತೃತ್ವದಲ್ಲಿ ಈ ಮಂಗಳೂರಿನಂತ ಮಹಾನಗರದಲ್ಲಿರುವ ಜನಗಳಿಗೆ ಒಂದು ಆಹಾರದೊಂದು ಲೋಕ ಇದು. ನಿಜವಾಗಿ ನಾವೆಲ್ಲ ಸೇವಿಸುವ ಇವತ್ತಿನ ಕಾಲದ ಆಹಾರಗಳೆಲ್ಲ ಹೇಗಿದೆ ಅಂದ್ರೆ ದೇಹವನ್ನು ಆರೋಗ್ಯವಾಗಿಡುವ ಬದಲು ವಿಷಯುಕ್ತವಾದಂತಹ ಆಹಾರ ಸೇವಿಸುವ ಮೂಲಕ ಆಸ್ಪತ್ರೆಯೇ ಅಡಿಗೆ ಮನೆಯಂತೆ ಆಗಿ ಹೋಗಿದೆ. ಹೊಟ್ಟೆ ತುಂಬಾ ಆಹಾರ ತಿನ್ನುವ ಬದಲು ಹೊಟ್ಟೆ ತುಂಬಾ ಔಷಧಿ ತಿನ್ನುವ ಪರಿಸ್ಥಿತಿ ಬಂದಿದೆ. ಆದ್ರೆ ಈ ಮೇಳವನ್ನ ಗಮನಿಸಿದ್ರೆ ನಮ್ಮ ಮನೆಯ ಅಡುಗೆ ಕೋಣೆಯನ್ನೇ ಆಸ್ಪತ್ರೆಯನ್ನಾಗಿ ಮಾಡಿ ಅಲ್ಲಿ ಸೇವಿಸುವ ಆಹಾರವೇ ರೋಗ ನಿರೋಧಕ ಸಾಮರ್ಥ್ಯವನ್ನು ವೃದ್ಧಿ ಮಾಡಿ ನೆಮ್ಮದಿಯ ಒಂದು ಕುಟುಂಬದ ಜೀವನಕ್ಕೆ ಪೂರಕ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಒಂದು ಒಳ್ಳೆಯ ಸಂದೇಶ ಇಲ್ಲಿ ಬಂದವರಿಗೆ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಎಲ್ಲರೂ ಸಹ ಆರೋಗ್ಯ ಪ್ರಿಯರು ಇಲ್ಲಿಗೆ ಬಂದು ಇದನ್ನು ನೋಡಿ ಇದರ ಪ್ರಯೋಜನ ಪಡ್ಕೊಂಡ್ರೆ ಇಲ್ಲಿನ ಸಂಘಟಕರ ಉದ್ದೇಶ ಅದು ಅರ್ಥಪೂರ್ಣವಾಗ್ತದೆ. ಅವರ ದೊಡ್ಡ ಉದ್ದೇಶ, ಒಳ್ಳೆ ಉದ್ದೇಶ. ಜನಗಳಿಗೆ ಗೆಡ್ಡೆ ಗೆಣಸುಗಳು ವಿಚಾರ ಗೊತ್ತಿದೆ, ಆದರೆ ಪರಿಪೂರ್ಣವಾಗಿ ಅದರ ಪರಿಚಯ ಇರುವುದಿಲ್ಲ. ಯಾವ ಗೆಡ್ಡೆದಿಂದ ಯಾವ ಗೆಡ್ಡೆ ಸಿಗ್ತದೆ, ಅದನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗ ಮಾಡಬೇಕು, ಆರೋಗ್ಯದ ದೃಷ್ಟಿಯಿಂದ ಅದು ಹೇಗೆ ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ತಿಳ್ಕೊಳ್ತಾರೆ ಬಟಾಟೆ, ಗೆಣಸು ಇದು ಮಾತ್ರ ಗೆಡ್ಡೆ ಗೆಣಸು ಅಂತ. ನೂರಾರು ಬಗೆಯ ಕಾಡು ಮತ್ತು ಪ್ರಕೃತಿಯಲ್ಲಿ ದೊರಕುವಂತಹ ಗೆಡ್ಡೆ ಗೆಣಸುಗಳನ್ನೇ ತಿಂದು 14 ವರ್ಷ ರಾಮ ವನವಾಸ ಮಾಡಿದ್ದಾನೆ. ಪಾಂಡವರು ಅಜ್ಞಾತವಾಸವನ್ನೇ ತಿಂದದ್ದು. ನಮ್ಮ ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಇದಕ್ಕೆ ದೊಡ್ಡ ಸ್ಥಾನ ಇದೆ. ಈ ಒಂದು ಬಹಳ ಪ್ರಯತ್ನ ಮಾಡಿ ಪೇಟೆಯಲ್ಲಿ ಸಾಮಾನ್ಯ ಜನಗಳಿಗೆ ಇದರ ಪರಿಚಯ ಮಾಡಿಸುವುದು ಮಾತ್ರ ಅಲ್ಲ, ಯಾರದನ್ನು ಸಂಗ್ರಹ ಮಾಡಿದ್ದಾರೆ ಅವರಿಗೂ ಕೂಡ ಸ್ವಲ್ಪ ಅವರ ಪ್ರಯತ್ನಕ್ಕೆ ಪ್ರತಿಫಲ ಸಿಗುವ ಹಾಗೆ ಮಾಡಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಅದರ ಜೊತೆ ಬೇರೆ ಬೇರೆ ಸೆಮಿನಾರ್ಗಳು, ಚರ್ಚಾಗೋಷ್ಠಿಗಳು ವ್ಯವಸ್ಥಿತವಾಗಿ ನಡೀತಾ ಇದೆ. ಸಾಧಾರಣವಾಗಿ ಇದರ ವಿಸ್ತೃತವಾಗಿ ಬೆಳೆಯೋದು ನಮ್ಮ ಮೈಸೂರು ಭಾಗದಲ್ಲಿ ಮತ್ತು ಉತ್ತರ ಕನ್ನಡದಲ್ಲಿ ಜಾಯ್ಡಾ ಅಂತ ಪ್ಲೇಸ್ ಇದೆ. ಅಲ್ಲಿ ಬುಡಕಟ್ಟು ಜನಾಂಗದವರು ಇದರ ದೈನಂದಿನ ಆಹಾರ. ಸೊ ನಮ್ಮ ಯೋಚನೆ ಇತ್ತಂದ್ರೆ ಇಲ್ಲೇ ಭಾಗದ ಜನಗಳಿಗೆ ಇದನ್ನು ಯಾಕೆ ನಾವು ಪರಿಚಯಿಸಬಾರ್ದು, ಸೊ ದ್ಯಾಟ್ ಇಲ್ಲೇ ಜನಗಳು ಸಹ ಇದನ್ನೊಂದು ಬೇರೆ ಆಹಾರದೊಟ್ಟು ಇದನ್ನು ಯಾಕೆಂದ್ರೆ ಇದು ವಿಷವಿಲ್ಲದ ವಿಷರಹಿತ ಆಹಾರ ಇದು ಮತ್ತು ಬಹಳ ಸತ್ವಪೂರ್ಣ ಆಹಾರ. ಇದನ್ನು ಯಾಕೆ ನಮ್ಮ ಜನಗಳಿಗೆ ಪರಿಚಯಿಸಬಾರ್ದು, ಇದರದ್ದು ವ್ಯಾಲ್ಯೂ ಎಡಿಷನ್ ಆದ ಪ್ರಾಡಕ್ಟ್ಸ್ ಯಾಕೆ ನಾವು ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡುವ ಉದ್ದೇಶದಿಂದ ನಾವು ಇದನ್ನು ಫಸ್ಟ್ ಟೈಮ್ ಮಂಗಳೂರಲ್ಲಿ ಆಗ್ತಾ ಇದೆ. ನಾರ್ಮಲಿ ಈ ಗೆಡ್ಡೆ ಗೆಣಸು ಮತ್ತು ಸೊಪ್ಪೆ ಮೇಳ ಆಗೋದು ಒಂದು ಜಾಯ್ಡಾದಲ್ಲಿ ಇಲ್ಲದ್ರೆ ಮೈಸೂರಲ್ಲಿ. ಸೊ ಈ ಭಾಗದ ಜನಗಳಿಗೆ ಇದನ್ನು ಪರಿಚಯಿಸುವ ಉದ್ದೇಶದಿಂದ ನಾವು ಇದನ್ನು ಆಯೋಜಿಸಿದ್ದೇವೆ. ವಿವಿಧ ರಾಜ್ಯಗಳಿಂದೆಲ್ಲ ಜನ ಬಂದಿದ್ದಾರೆ, ಗೆಡ್ಡೆ ಗೆಣಸು ಮಾರ್ಲಿಕ್ಕೆ ಸಹ ಬಂದಿದ್ದಾರೆ, ಸೇಲ್ಸಿಗೆಲ್ಲ ಬಂದಿದ್ದಾರೆ. ಹಾಗೆ ಜನಗಳ ರೆಸ್ಪಾನ್ಸ್ ಬಾರಿ ಒಳ್ಳೇದುಂಟು. ಸರ್, ನಾವು ಸ್ಕ್ವಾಶಸ್ ಎಲ್ಲ ಮಾಡ್ತೇವೆ, ಯಾವುದೇ ರೀತಿಯ ಕಲರ್ ಎಸೆನ್ಸ್ ಎಲ್ಲ ಹಾಕದೆ ಮಾಡ್ಬೇಕನ್ನೋ ಉದ್ದೇಶದಿಂದ ಜಿಂಜರ್ ಲೈಮನ್, ನೇರಳೆ ಹಣ್ಣಿದ್ದು ಎಲ್ಲ ಸ್ಕ್ವಾಶ್ ಮಾಡ್ತೇವೆ. ಡಯಾಬಿಟಿಕ್ಗೆಲ್ಲ ಭಾರಿ ಒಳ್ಳೇದು. ಯಾವುದೇ ಕಲರ್ ಎಸೆನ್ಸ್ ಅನ್ನು ಯೂಸ್ ಮಾಡೋದಿಲ್ಲ. ಉಪ್ಪಿನಕಾಯಿಗಳಿಗೆ ನಾವು ಆಯಿಲ್, ಪ್ರಿಸರ್ವೇಟಿವ್, ವಿನಿಗರ್ ಯಾವ್ದು ಯೂಸ್ ಮಾಡದೆ ಸ್ಕ್ವಾಶ್ಗಳನ್ನೆಲ್ಲ ಮಾಡ್ತೇವೆ. ನೇರಳೆ ಹಣ್ಣಿನ ಜ್ಯೂಸ್ ಮಾಡ್ತೇವೆ, ಇದು ಡಯಾಬಿಟಿಕ್ಗೆಲ್ಲ ಭಾರಿ ಒಳ್ಳೇದು. ಯಾವುದೇ ರೀತಿಯ ಕಲರ್ ಎಸೆನ್ಸ್ ಯೂಸ್ ಮಾಡದೆ ಮಾಡ್ತೇವೆ. ವಿಶೇಷವಾಗಿ ನಾವು ನೋಡದಂತ ಗಡ್ಡೆ ಗೆಣಸುಗಳು ಇದರಲ್ಲಿ ಇವೆ. ಆದ್ರೆ ಕೆಲವೆಲ್ಲ ನಾವು ಚಿಕ್ಕದಿರುವಾಗ ಆವಾಗ ತುಂಬಾ ಬಡತನ ಇತ್ತು. ಆವಾಗ ನಾವು ಎಂತ ಹೇಳಿದ್ರೆ ನಮ್ಮ ತಾಯಿಯವರು ಕಾಡಿಗೆ ಕರ್ಕೊಂಡು ಹೋಗ್ತಿದ್ರು. ಹೋಗಿ ಅಲ್ಲಿ ಈಗ ನೋಡ್ತಾ ಇದ್ದೇನೆ, ನರೆ ಅಂತ ಎಲ್ಲ ಒಂದು ಉಂಟು, ಇಲ್ಲಿ ತಂದಿದ್ದಾರೆ. ಆದ್ರೆ ಅದಕ್ಕೆ ಹೆಸರೆಲ್ಲವೇ ಅವರು
ಮಲಯಾಳದಲ್ಲಿ ಬೇರೆ 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 ಭಾಷೆಗಳಲ್ಲಿ ಬೇರೆ ಬೇರೆ ಕರೀತಾರೆ. ನಾವು ಕನ್ನಡದಲ್ಲಿ ನರೆ ಅಂತ ಕರಿತೇವೆ. ಇದು ಕ್ಯಾಕ್ಟಸ್, ಇದು ಮರುಭೂಮಿ ಮೇಲೆ ಹುಟ್ಟುತ್ತದೆ, ರಾಜಸ್ಥಾನ್ ಸಹಾರಾ ಡೆಸರ್ಟ್ ಎಲ್ಲ. ಇದು ಕ್ಯಾಮಲ್ಸಿಗೆಲ್ಲ ಒಳ್ಳೆ, ಇದ್ರಲ್ಲಿ ಒಳಗೆ ನೀರೆಲ್ಲ ಸಿಗ್ತದೆ. ಅದೇ ಇದರಲ್ಲಿ ಲೀವ್ಸ್ ಎಲ್ಲ ಇಲ್ಲ, ಇದರಲ್ಲಿ ಮುಳ್ಳೆಲ್ಲ ಉಂಟು. ಅದು ನಮ್ಮ ಇದಕ್ಕೆಲ್ಲ ರಕ್ತ ಎಲ್ಲ ಹೊರಗೆ ಬರ್ತದೆ. ಮತ್ತೆ ಇದು ಹುಳಿ. ನಮ್ಮ ಅಮ್ಮ ಕೇರಳದವಳು, ಆ ಅಮ್ಮ ಅವಳ ಗದ್ದೆಯಲ್ಲಿ ತುಂಬಾ ಎತ್ತರ ಇರ್ತದೆ, ಅದಕ್ಕೆ ಅಮ್ಮ ಇದನ್ನೆಲ್ಲ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾರೆ. ಪರಿಕೇಸ್ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಹೇಳುವ ಒಂದು ಸಂಸ್ಥೆಯನ್ನು ಕಳೆದ 6-7 ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದೇನೆ. ನಾವು ವಿಶೇಷವಾಗಿ ಹಣ್ಣಿಂದ ಐಸ್ ಕ್ರೀಮ್ ಅನ್ನು ಮಾಡ್ತೇವೆ. ಹಾಲು ಮತ್ತು ಹಣ್ಣು, ಸಿಹಿಗೆ ಬೆಲ್ಲ ಅಥವಾ ಸಕ್ಕರೆ, ಆ ಹಣ್ಣಿನ ಅನುಗುಣವಾಗಿ ನ್ಯಾಚುರಲ್ ಆಗಿ ಮಾಡುವಂತ ಐಸ್ ಕ್ರೀಮ್. ಬೇರೆ ಯಾವುದೇ ಆರ್ಟಿಫಿಷಿಯಲ್ ಕಲರ್, ಎಸೆನ್ಸ್, ಪ್ರಿಸರ್ವೇಟಿವ್ಗಳು ಇಲ್ಲದೆ ಗೆಡ್ಡೆ ಮತ್ತೆ ಸೊಪ್ಪಿಂದನೇ ಬೇಸ್ ಆಗಿ ಇಟ್ಕೊಂಡು ಐಸ್ ಕ್ರೀಮ್ ಮಾಡಿದ್ದೇವೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಕ್ಯಾರೆಟ್ ಮತ್ತು ಬೀಟ್ರೂಟ್, ಇದೆರಡನ್ನು ಕೂಡ, ಕ್ಯಾರೆಟ್ ಹಲ್ವಾ, ಬೀಟ್ರೂಟ್ ಹಲ್ವಾ ಎಲ್ಲ ತುಂಬಾ ಫೇಮಸ್ ಐಟಮ್ಸ್. ಸೊ ಇದೇ ಒಂದು ರುಚಿ ಬರುವಾಗೆ ಐಸ್ ಕ್ರೀಮ್ ಅಲ್ಲಿ ಹೇಗೆ ಕೊಟ್ಟರೆ ಹೇಗಾಗ್ಬೋದು ಅಂತ ಒಂದು ಆಲೋಚನೆ ಮಾಡಿ ಅದು ಮಾಡಿದ್ದೇವೆ. ಸೊ ಮತ್ತೆ ಅರಶಿನದ ಎಲೆದು, ಸೊಪ್ಪಿನಲ್ಲಿ ಅರಶಿನದ ಎಲೆ, ಟರ್ಮರಿಕ್ ಲೀವ್ಸ್, ಇದು ನೀವು ನಾಗರ ಪಂಚಮಿಗೆ ನಾವು ಕೊಟ್ಟಿಗೆ ಮಾಡ್ತೇವೆ ಅಥವಾ ಗೆಣಸೆಲೆ ಅಂತ ಹೇಳ್ತೇವೆ ಅದರದ್ದು, ಅರಶಿನ ಎಲೆಯ ಐಸ್ ಕ್ರೀಮ್. ಸೊ ಆ ಒಂದು ಟೇಸ್ಟ್ ಬರುವಾಗೆ ಅರಶಿನ ಎಲೆ ಮತ್ತೆ ಮಿಂಟ್, ಪುದೀನ ಒಂದು ಎಲ್ಲ ನಾರ್ತ್ ಇಂಡಿಯನ್ ಡಿಶಸ್ ಇರ್ಬೋದು ಅಥವಾ ಈಗಿನ ಹೊಸ ರೀತಿಯ ಅಡುಗೆಗಳಲ್ಲಿ ಹೆಚ್ಚು ಬಳಕೆ ಆಗುವಂತಹ ಸೊಪ್ಪು ಪುದೀನ. ಸೊ ಇದರ ಒಂದು ಪರಿಮಳ ರುಚಿಯಲ್ಲಿ ಒಂದು ಚೋಕೋ ಮಿಂಟ್ ಅಂತ ಹೇಳಿ, ಮಿಂಟ್ ಅಂದ್ರೆ ಪುದೀನ, ಅದೆಲ್ಲ ಚಾಕ್ಲೇಟ್ ಚಿಪ್ಸ್, ಚೋಕೋ ಚಿಪ್ಸ್ ಸಿಕ್ಕುವಂತೆ ಮಾಡಿದ್ದೇವೆ. ಮತ್ತೆ ನಮ್ಮದೇ ಒಂದು ಸ್ಪೆಷಲ್ ಫ್ಲೇವರ್ ಅಡಿಕೆ ಮತ್ತು ವೀಳ್ಯದೆಲೆ. ಇದರಲ್ಲಿ ಇದಕ್ಕೆ 2 ಹೆಸರುಂಟು, ಒಂದು ಹುಟ್ಟೂನ್ಯ ಕೊರಡಾಟ ಮತ್ತೆ ಫಿಶ್ ಮಿಂಟ್ ಅಂತ. ಇದು ನಾವು ಸಲಾಡ್ ಎಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ, ಸಲಾಡ್, ಸೂಪ್ಸ್ ಎಲ್ಲ ಮಾಡ್ಲಿಕ್ಕೆ. ಮೈಸೂರಿನವ್ರು ನಾವು. ಮೈಸೂರಿನಲ್ಲಿ ರೈತರು 12 ಎಕರೆ ತೋಟ ಇದೆ, ಬಾಳೆಕಾಯಿ ಬೆಳಿತೇವೆ. ಬಾಳೆಕಾಯಿ ಬೆಳೆದಂತ ಬೆಳೆಕಾಯಿನ ಪೌಡ್ರ್ ಮಾಡ್ತೇವೆ. ಅದೇ ನಮ್ದು ಬ್ರ್ಯಾಂಡ್ ಬಂದು ಬಾಕಾಹು ಅಂತ, ಬಾಳೆಕಾಯಿ ಹುಡಿ. ಆಯ್ತಾ, ನಾವು ಒಂದು PMFME ಅಂತ ನೀವು ಕೇಳಿರ್ಬೋದು, ಪ್ರಧಾನ ಮಂತ್ರಿಗಳ ಫಾರ್ಮಲೈಸೇಷನ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ. ಅದ್ರದ್ದು ಫಸ್ಟ್ ಬೆನಿಫಿಷರಿ ಕರ್ನಾಟಕಕ್ಕೆ, ಸೆಕೆಂಡ್ ಟು ದ ಕಂಟ್ರಿ. ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಏನೇನ್ ಬೆಳಿತೀವಿ, ಒಂದು 6 ಎಕರೆನ ಫ್ರೂಟ್ ಫಾರೆಸ್ಟ್ ತರ ಮಾಡ್ಕೊಂಡು ಏನೇನ್ ಬೆಳಿತೀವಿ ಅದನ್ನ ಒಂದು ಫುಡ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಪ್ರಾಡಕ್ಟ್ಗಳು ಮಾಡ್ಕೊಂಡ್ ಬಂದಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ, ನಾವು CFTRI ಜೊತೆಗೆ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ. ಆ ಇನ್ಕ್ಯುಬೇಷನ್ ಸೆಂಟರ್ ನ ನಡೆಸೋದು ನಾವೇ, ಅವ್ರ ಜೊತೆ ಸೇರ್ಕೊಂಡು. ಅದರಿಂದ ಅಲ್ಲಿ ಒಂದು ಇರುವಂತ ಮಿಷನರಿ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಇವೆಲ್ಲ ಪ್ರಾಡಕ್ಟ್ ಮಾಡ್ಕೊಂಡ್ ಬಂದಿದ್ವಿ. ನಮ್ದು ಮೇನ್ ಪ್ರಾಡಕ್ಟ್ ಬಂದು ಬಾಳೆಕಾಯಿ ಹುಡಿ. ಬಾಳೆಕಾಯಿ ಹುಡಿ ಬಂದು ಮೈದಾಗೆ ಆಲ್ಟರ್ನೇಟಿವ್. ಅದ್ರ ಜೊತೆಗೆ ನೀವು ಚಪಾತಿ, ದೋಸೆ, ಇಡ್ಲಿ ಎಲ್ಲ ಏನೇನ್ ಮಾಡ್ತಾರೆ ಮನೆಯಲ್ಲಿ, ಅವಾಗ ಅದನ್ನ ಒಂದು ತಲೆಗೆ 1 ಸ್ಪೂನ್ ತರ ಯೂಸ್ ಮಾಡಿದ್ರೆ ನಿಮ್ಗೆ ಡಯಾಬಿಟಿಕ್ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಹಾರ್ಟ್ ಹೆಲ್ತ್ ಒಳ್ಳೇದು, ವೆಯ್ಟ್ ಮ್ಯಾನೇಜ್ಮೆಂಟ್ ಒಳ್ಳೇದು. ಸೊ ಇದನ್ನ ಎಲ್ಲಾ ಮನೆಗಳಲ್ಲಿ ಯೂಸ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಯಾವುದೇ ಕೆಮಿಕಲ್ ಬಳಸಲ್ಲ, ನಾವು ಬೆಳಿಬೇಕಾದ್ರೂ ಬಳಸಲ್ಲ, ಮಾಡ್ಬೇಕಾದ್ರೂ ಬಳಸೋದಿಲ್ಲ. ಸೊ ನಾನು ಸಾವಯವ ರೈತ. ಸೊ ಅದ್ರ ಜೊತೆಗೆ ಮಾಡುವಂತ ಪ್ರೋಸೆಸ್ಸು ಸಾವಯವವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರಿ, ಗೆಡ್ಡೆ ಗೆಣಸು ಮೇಳ ಹೇಗೆ ಅನಿಸ್ತು? ಗೆಡ್ಡೆ ಗೆಣಸು ಮೇಳ ತುಂಬಾ ಒಂದು ವಿಶೇಷವಾಗಿ ನನಗೆ ಅನಿಸ್ತಾ ಇದೆ. ಇದು ಫಸ್ಟ್ ಟೈಮ್ ನಾನು ಮಂಗಳೂರಿಗೆ ಬರ್ತಾ ಇರೋದು. ನಾನು ಮೂಲತಃ ಮಂಗಳೂರಿನವನೇ, ಮುಲ್ಕಿಯವ, ಬಟ್ ಸೆಟ್ಲ್ ಆಗಿರೋದೆಲ್ಲ ಮೈಸೂರಿನಲ್ಲಿ. ನಾವು ಮೈಸೂರಿನಲ್ಲೂ ಗೆಡ್ಡೆ ಗೆಣಸು ಮೇಳ ಸಹಜಾದವ್ರು ಮಾಡ್ತಾರೆ, ಅವ್ರ ಜೊತೆಗೆ ನಾವು ಪಾಲ್ಗೊಳ್ತೀವಿ. ಸೊ ಇಲ್ಲಿ ಬರ್ದಿರೋದು ಫಸ್ಟ್ ಟೈಮು, ಆದರೆ ತುಂಬಾ ವಿಶೇಷವಾಗಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆರ್ಗನೈಸರ್ ದೊಡ್ಡ ಸಲಾಮ್ ಇದೆ.